ಹಲೋ ಫ್ರೆಂಡ್ಸ್, ನಾವು ಇವಾಗ ಎಳ್ಳುಂಡೆ ಮಾಡೋಣ ಅಂತ ಇದ್ದೀವಿ. ಎಳ್ಳುಂಡೆಗೆ ಬೇಕಾಗಿರೋದು 1 ಕಪ್ಪು ಬಿಳಿ ಎಳ್ಳು ಕ್ಲೀನ್ ಮಾಡಿರೋದು, ಮತ್ತು 1 ಕಪ್ಪು ಬೆಲ್ಲ, ಅದು ಪುಡಿ ಮಾಡಿರೋದು. ಸೊ ಎಳ್ಳನ್ನು ಚೆನ್ನಾಗಿ ಸ್ವಲ್ಪ ಪಾತ್ರೆಗೆ ಹಾಕ್ಕೊಂಡು ಬಿಸಿ ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗೆ ಮಾಡ್ಕೊಂಡು ಸೈಡ್ಗೆ ಇಟ್ಕೋಬೇಕು. ಮತ್ತು ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ನೀರು ಕುದಿದಾದ್ಮೇಲೆ ಅದಕ್ಕೆ ಈ ಬೆಲ್ಲ ಪುಡಿ ಇದೆಯಲ್ಲ, ಪುಡಿ ಎಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರಿ. ನಿಲ್ಲಿಸ್ಬಾರ್ದು, ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಿಲ್ಲಿಸಿದ್ರೆ ಬೆಲ್ಲ ಸೀದೋಗುತ್ತೆ, ತಳ ಹಿಡಿಯುತ್ತೆ. ಸೊ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅದು ಡೈಲ್ಯೂಟ್ ಆಗಿಬಿಡುತ್ತೆ ಆ ವಾಟ್ರಿಗೆ. ಬೆಲ್ಲ ಫುಲ್ಲು ಡೈಲ್ಯೂಟ್ ಆಗಿಬಿಡುತ್ತೆ. ಸೊ ಅದು ಚೆನ್ನಾಗಿ ಪಾಕ ಬರುತ್ತಾ ಅಂತ ನೋಡಬೇಕು. ಪಾಕ ಟೆಸ್ಟ್ ಮಾಡೋದು ಹೆಂಗೆ ಅಂದರೆ, ಒಂದು ಚಿಕ್ಕ ಬೌಲಲ್ಲಿ ನೀರು ಹಾಕ್ಕೊಳ್ಳಿ, ತಣ್ಣೀರು ಇಟ್ಕೊಂಡು ಅದಕ್ಕೆ ಈ ಪಾಕದ್ದು ಇದೆಯಲ್ಲ ಮಿಕ್ಸು, ಅದು ಒಂದು ಡ್ರಾಪು ಆ ನೀರಲ್ಲಿ ಬಿಟ್ಟರೆ ಅದು ಸ್ಪ್ರೆಡ್ ಆಗಿಬಿಟ್ರೆ ಅದು ಪಾಕ ಬಂದಿಲ್ಲ ಅಂತ. ಸ್ಪ್ರೆಡ್ ಆಗದೆ ಹಾಗೆ ಫರ್ಮಾಗಿ ಹೋಲ್ಡ್ ಆದರೆ ಅದು ಪಾಕ ಬಂದಿದೆ ಅಂತ. ಸೊ ಇವಾಗ ಎಳ್ಳಿದೆಯಲ್ಲ ಅದೆಲ್ಲ ತೆಗೆದು ಅದಕ್ಕೆ ಹುಯ್ದು ಬೇಕಾದರೆ ಏಲಕ್ಕಿನೂ ಹಾಕ್ಕೋಬೋದು. 1-2 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಪುಡಿ ಮಾಡಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ಟವ್ ಆಫ್ ಮಾಡಬೇಕು. ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ಗೆ ತುಪ್ಪ ಸವರ್ಕೊಳ್ಳಿ. ಚೆನ್ನಾಗಿ ತುಪ್ಪ ಸವರ್ಕೊಂಡು ಈ ಬಿಸಿ ಬಿಸಿ ಈ ಪಾಕದ ಎಳ್ಳಿದೆಯಲ್ಲ ಅದನ್ನು ಪ್ಲೇಟ್ಗೆ ಹುಯ್ದ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಬಿಡಿ. ಒಂದು ಅವರ್ ಆದಮೇಲೆ ಅದನ್ನು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಇನ್ನೊಂದು 1/4 ಗಂಟೆ ಅಷ್ಟು ಬಿಟ್ಟು ಒಂದೊಂದು ಸ್ಲೈಸಾಗಿ ಕತ್ತಿಯಲ್ಲಿ ಲಿಫ್ಟ್ ಮಾಡಿದ್ರೆ ಅದು ಸ್ಲೈಸಸ್ ನಿಮ್ಮ ಕೈಗೆ ಬರುತ್ತೆ. ಇಲ್ಲದೇ ಇದ್ದರೆ ಇದನ್ನು ನೀವು ಕೈಯಲ್ಲೂ ಉಂಡೆ ಕಟ್ಬೋದು. ಬಿಸಿ ಬಿಸಿ ಇದ್ದಾಗಲೇ ಕಟ್ಟಬೇಕು, ತಣ್ಣಗಾದ್ಮೇಲೆ ಕಟ್ಟೋಕ್ಕಾಗಲ್ಲ. ಮತ್ತು ಇದು ತುಂಬ ಬಿಸಿ ಇರುವಾಗ ನಾವು ಕೈಯಲ್ಲಿ ತೊಗೊಂಡು ಕಟ್ಟಿದ್ರೆ ನಮ್ಮ ಕೈಯೆಲ್ಲ ಸುಟ್ಟೋಗುತ್ತೆ. ಸೊ ಪ್ರಾಕ್ಟೀಸ್ ಇರೋರು ಮಾಡ್ಬೋದು, ಪ್ರಾಕ್ಟೀಸ್ ಇಲ್ಲದೆ ಇರೋರು ಮಾಡಬೇಡಿ. ಸೊ ಬೇಕಾಗಿರೋದು ನಿಮ್ಗೆ ಯಾವುದಾದ್ರೂ ಮೋಲ್ಡ್ ಇದ್ದರೆ ಆ ಮೋಲ್ಡಲ್ಲಿ ಹುಯ್ಕೊಂಡು ಶೇಪ್ ಮಾಡಿಕೊಂಡು ಇಟ್ಕೋಬೋದು. ಸೊ ಇದು ತುಂಬ ಈಸಿ, ಒಂದು 15 ಮಿನಿಟ್ಸಲ್ಲಿ ಆಗೋ ಕೆಲಸ. ಎಲ್ಲನೂ ನೋಡೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ಸೊ ಕಮೆಂಟ್ಸ್ ಮೂಲಕ ನಮಗೆ ನಮ್ಮ ಕರೆಕ್ಷನ್ಸು, ನಮ್ಮ ಮಿಸ್ಟೇಕ್ಸ್ ಏನಾದಿದ್ದರೆ ಮಾಡ್ಕೋಬೋದು. ಇವಾಗ ನಾವು ರೈತ ಮಾಡೋಣ. ರೈತ ತುಂಬ ಈಸಿಯೆಸ್ಟ್ ಒನ್ನು. ಸೊ ರೈತ ಮಾಡಲಿಕ್ಕೆ ಅರ್ಧ ಲೀಟ್ರು ಕರ್ಡ್ ತೊಗೊಳ್ಳೋಣ. ಮತ್ತು ಒಂದು ಈರುಳ್ಳಿ, 1 ಫುಲ್ ಸೌತೆಕಾಯಿ, 1 ಕ್ಯಾರೆಟು ಎಲ್ಲ ಹೆಚ್ಕೋಬೇಕು, ಚೆನ್ನಾಗಿ ಹೆಚ್ಕೋಬೇಕು. ಕ್ಯಾರೆಟನ್ನು ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಮತ್ತು ಇದೆಲ್ಲ ಕಲಸಿದ ತಕ್ಷಣ ಇಷ್ಟು ತಿಕ್ಕಾಗಿರುತ್ತೆ. ಸೊ ಇಷ್ಟು ತಿಕ್ಕು ನಾವು ತಿನ್ನೋಕ್ಕಾಗಲ್ಲ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಒಂದು ಅರ್ಧ ಲೀಟ್ರಿಗೆ ಒಂದು ಚಿಕ್ಕ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಟ್ರೈ ಮಾಡಿ.